ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಟ್ರೇಂಜರ್ಸ್ ಏನ್ ಹೇಳ್ತಾರೋ ಅದನ್ನೆಲ್ಲದನ್ನು ಮಾಡ್ಬೇಕು. ರೂಲ್ಸ್ ಏನಪ್ಪಾ ಅಂದ್ರೆ ಯಾರಿಗ್ ಕೂಡ ನೋ ಅಂತ ಹೇಳೋ ಹಾಗಿಲ್ಲ. ಆದ್ರೆ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಈ ಚಿಕ್ಕ ಹುಡುಗರು ಹೇಳ್ತಾರಲ್ಲ ಅದೇ ಡೇಂಜರಸ್ ಆಗಿರುತ್ತೆ. ಯಾರು ಏನೇನೆಲ್ಲ ಮಾಡಕ್ ಹೇಳ್ತಾರೋ ನನ್ಗಂತೂ ಗೊತ್ತಿಲ್ಲ. ಪಬ್ಲಿಕ್ ಆಗಿರೋದಕ್ಕೆ ಏನೋ ಒಂಥರ ಅನಿಸ್ತಿದೆ. ಹಾಗಾದ್ರೆ ಇಲ್ಲಿ ಜನ ಏನೆಲ್ಲ ಮಾಡಿಸ್ತಾರೆ ಅಂತೇಳಿ ನೋಡೇ ಬಿಡೋಣ. ಅದಕ್ಕೂ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ. ಸ್ವಲ್ಪ ದಿನ ಬಿಟ್ಟು ನೋಡಿ, ಇಡೀ ಪ್ರಪಂಚನೇ ನಮ್ ಸ್ನೇಹಿತರಾಗಿರ್ತಾರೆ. ಸೇಯಿಂಗ್ ಗೆಸ್ಟ್ ಟು ಸ್ಟ್ರೇಂಜರ್ ಫಾರ್ 5 minutes. ಸೊ ಈಗ ಯಾರನ್ನಾರು ಕೇಳೋಣ. ಇಲ್ಲಿ ಯಾರೋ ಒಬ್ರು ಡೆಲಿವರಿ ಬಾಯ್ ಇದ್ದಾರೆ. ಒಂದು 5 minutes ಮಾತಾಡ್ಬೋದಾ? 5 minutes ಯಾರು ಸ್ಟ್ರೇಂಜರ್ಸ್ ಏನೇ ಹೇಳಿದ್ರು ನಾನು ಅವ್ರಿಗೆ ನೋ ಅಂತ ಹೇಳಲ್ಲ. ಇಲ್ಲ ಅವ್ರು ಏನ್ ಹೇಳಿದ್ರು ನಾನು ಎಸ್ ಅಂತ ಹೇಳಿ ಮಾಡ್ತೀನಿ. ನೀವು ಏನಾದ್ರು ಡೇರ್ ಕೊಟ್ಟರೆ ನಾನು ಅದು ಮಾಡ್ತೀನಿ. ಬ್ರೋ ನಾನು ಆರ್ಡ್ರ್ ಹೋಗ್ತಿದ್ದೀನಿ, ಆರ್ಡ್ರಿಗೆ ಬರ್ತೀರಾ? ಫ್ರೆಂಡ್ಸ್, ಈಗ ಫಸ್ಟ್ ಟೈಮ್ ಲೈಫಲ್ಲಿ ಡೆಲಿವರಿ ಬಾಯ್ ಜೊತೆ ಹೋಗ್ತಾ ಇದ್ದೀನಿ. ಸೊ ನಾನು ಈ ಡೆಲಿವರಿ ಬಾಯ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಮಾಡಿ ಮುಗಿಸ್ಕೊಂಡು ಡೆಲಿವರಿ ಕಂಪ್ಲೀಟ್ ಮಾಡ್ಕೊಂಡು ಬರ್ತೀನಿ. ಡೇರ್ ಏನು ಅಂದ್ರೆ ಅವ್ರೇನೋ ಡೆಲಿವರಿ ಹೋಗ್ತಾರಂತೆ, ಅವ್ರ ಜೊತೆ ನಾನು ಹೋಗ್ಬೇಕಂತೆ. ಸಿಂಪಲ್ ಡೇರ್ ಇದು, ಕಂಪ್ಲೀಟ್ ಮಾಡೋಣ ಬನ್ನಿ. ಕಸ್ಟಮರ್ ಲೊಕೇಶನ್ 500 meters ದೂರ ಇದ್ದೀವಿ ಅಷ್ಟೇ. ಬ್ರೋ ಹೇಗಿರುತ್ತೆ? ದಿನಕ್ಕೆ ಎಷ್ಟು ದುಡಿತೀರ ಬ್ರೋ? 1,000 ಆಗುತ್ತೆ. 1,000 ಆರಾಮಾಗುತ್ತೆ. ಮಂತ್ಲಿ 30K ಆರಾಮ್ಸೆ ದುಡಿತಾ ಇದ್ದಾರೆ. ತುಂಬ ಪ್ರಾಬ್ಲಮ್ ಇದೆ ಬ್ರೋ ಡೆಲಿವರಿ ಮಾಡೋದು. ಆದ್ರೂ ಡೇ ಅಂದರೆ ತುಂಬ ಪ್ರಾಬ್ಲಮ್. ನಾನು ಇವಾಗ ಆರ್ಡರ್ ಕೊಡೋಕೆ ಹೋಗ್ತಿದ್ದಿಲ್ಲ. ಆ ಏರಿಯಾ ಕಡೆ ಎಲ್ಲ ಹೆಂಗ್ ಮಾಡ್ತಿದ್ದಾರೆ ಗೊತ್ತಾ? ಇವಾಗ ಒಂದು ಬ್ಯಾಚ್ ಹುಡುಗರು ಇದ್ದಾರೆ, ಅವ್ರು ಪಿಜ್ಜಾ ಆರ್ಡರ್ ಮಾಡ್ತಾರೆ. ಎಕ್ಸ್ಪೆನ್ಸಿವ್ ಜಾಸ್ತಿ ಐಟಮ್ಸ್ ಆರ್ಡರ್ ಮಾಡ್ತಾರೆ. ಆಮೇಲೆ ಅಲ್ಲಿ ಹೋಗ್ಬಿಟ್ರೆ ಪಿಜ್ಜಾ ರಿಸೀವ್ ಮಾಡ್ಕೊಂತಾರೆ, ಪೇಮೆಂಟ್ ಮಾಡಲ್ಲ. ಕೇಸ್ ಆಗಿತ್ತು ಅಂತ ಇಷ್ಟು ದಿನ ಸುಮ್ಮನೆ ಇದ್ರು. ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ನಾನು ಲೊಕೇಶನಲ್ಲಿ ಇದ್ದೀನಿ. ಓಕೆ ಫ್ರೆಂಡ್ಸ್, ಲೊಕೇಶನ್ ಇದಲ್ಲ ಅಂತ ಅವ್ರು ಆರ್ಡರ್ ಮಾಡಿರೋದು ಲೊಕೇಶನ್ ಇದಲ್ಲ ಅಂತ ಹೇಳ್ತಾ ಇದ್ದಾರೆ. ಡೆಲಿವರಿಗೆ ಹಾಕಿರೋ ಅಡ್ರೆಸ್ ಬೇರೆ, ಅವ್ರು ಹೇಳ್ತಾರೆ ಅಡ್ರೆಸ್ ಬೇರೆ. ಫೈನಲಿ ಅರೌಡ್ ಆಗಿದ್ದೀವಿ. ಥ್ಯಾಂಕ್ ಯು ಬ್ರೋ, ತುಂಬ ಚೆನ್ನಾಗಿತ್ತು. ಡೇರ್ ಇದು ನನಗೆ ಕೊಟ್ಟಿರೋ ಥರ ಇರಲಿಲ್ಲ, ನಿಮ್ಮ ಜೊತೆಗೆ ಜಾಯಿನ್ ಮಾಡ್ಕೊಳ್ತಾರೆ ಇತ್ತು. ಬೋರ್ ಹೊಡಿತಿತ್ತ ಬೆಳಿಗ್ಗೆಯಿಂದ. ಅದರಲ್ಲೂ ನಿಮ್ನ ತುಂಬ ಸರಿ ನೋಡಿದ್ದೀನಾ? ಹೌದಾ? ಹಾಂ, ಮತ್ತೆ ಸಿಟಿಲೆಲ್ಲ ನೋಡ್ತಿರ್ತೀನಿ ಯಾವಾಗ. ಮತ್ತೆ ನೀವು ಕಂಟೆಂಟ್ ಏನಾದ್ರು ನೋಡ್ತೀನಿ, ಚೆನ್ನಾಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಸ್ ಜೊತೆ ನಾನು ಅದಕ್ಕೆ ನಾನು ಸರ್ಪ್ರೈಸ್ ಆದೆ ನೀವು ಬಂದು ಮಾತಾಡಿದ ಕೂಡಲೇ. ಥ್ಯಾಂಕ್ ಯು ಸೊ ಮಚ್. ಹೀಗೆ ಸಿಗ್ತಾರಣ್ಣ. ವಿಕ್ಕಿನೇ ನಂಗೀಗ ಏನು ಟಾಸ್ಕ್ ಕೊಡ್ತಾನಂತೆ. ನನ್ನ ಟಾಸ್ ಇಷ್ಟೇ. ಆ ಸರ್ಕಲ್ ಕಾಣ್ತಿದೆಯಲ್ಲ, ಈ ಸರ್ಕಲ್ ಅಲ್ಲಿ ಮಧ್ಯ ಹೋಗಿ 2 ಸ್ಟೆಪ್ ಡ್ಯಾನ್ಸ್ ಮಾಡಿ ಬರಬೇಕು. ನನ್ನ ಸಬ್ಸ್ಕ್ರೈಬರ್ಸು ಎಷ್ಟು ಟೈಮ್ ಕೇಳಿದಾರೆ ಡ್ಯಾನ್ಸ್ ಮಾಡಕ್ಕೆ, ಇನ್ನೂ ಮಾಡಿಲ್ಲ. ನೋಡ್ಕೊಳ್ಳಿ, ಇವತ್ತರ ಡ್ಯಾನ್ಸ್ ಮಾಡ್ತಾ ಇದ್ದೆ ನೀಟಾಗಿ. ಅವೆಲ್ಲ ಗೊತ್ತಿಲ್ಲ, ನೀ ಡ್ಯಾನ್ಸ್ ಮಾಡಕ್ಕೆ ಅಷ್ಟೇ ಹೇಳಿರೋದು. ನೀಟಾಗಿ ಅದ ನಂಗೆ ಅದೆಲ್ಲ ಗೊತ್ತಿಲ್ಲ. ಬೇಕಿತ್ತೆ ಇದು ಶಿವಪ್ಯಾಕ ಸರ್ಕಲ್ಲಿ ನಡು ರಸ್ತೆಯಲ್ಲಿ ಡ್ಯಾನ್ಸ್ ಮಾಡೋ ಪಜಿತಿಗೆ ಬಂದಿದ್ದೀನಿ. ಯಾರು ನೋಡ್ರೆ ಬಿದ್ದು ನಾಗಾಡ್ತಾರೆ. ಟ್ರಾಫಿಕ್ ಪೊಲೀಸ್ನವ್ರು ಬೇರೆ ಅಲ್ಲೇ ಇದ್ದಾರೆ. ನಮಸ್ಕಾರ, ನಾನು ಯೋಗಿ ಅಂತ. ಹಾಯ್, ಆರಾಮ? ತಯ್ಯ ತಕ್ಕ ಡನ್. ಫೈನಲ್ ಆಗಿ ಡೇರ್ನ ಕಂಪ್ಲೀಟ್ ಮಾಡ್ಬಿಟ್ಟಿದೆ. ಸುತ್ತಮುತ್ತಲು ಈ ಸಾಲಲ್ಲಿ ಇದೆಯಲ್ಲ, ಈ ಸಾಲಲ್ಲಿರೋ ಅಂಗಡಿಯಲ್ಲಿ ಫ್ರೀ ಏನಾದರೂ ಐಟಮ್ಸ್ ತಗೋಬೇಕು. ಫ್ರೀಯಾಗಿ ಏನಾದರೂ ಫ್ರೆಂಡ್ಸ್ 5 minutes ಅಲ್ಲಿ ನಾನು ಏನಾದರೂ ಫ್ರೀಯಾಗಿ ಐಟಮ್ ತಗೋಬೇಕು. ಒಂದ್ಸತಿ ಕೇಳಿ ನೋಡ್ತೀನಿ. ಸರ್, ವಿಡಿಯೋ ಮಾಡ್ಬೋದಾ ಮ್ಯಾಮ್? ವಿಡಿಯೋ ಮಾಡ್ಬೋದಾ? ಒಂದು ಕಂಟೆಂಟ್ ಶೂಟ್ ಮಾಡ್ತಾ ಇದ್ವಿ. ಮಾಡ್ಬೋದಂದ್ರೆ ಮಾಡ್ತೀನಿ. ಹಾಂ, ಅಲ್ಲ ನೀವು ಬರ್ಬೇಕಂಗಾಗಿ ಇಲ್ವಾ? ಥ್ಯಾಂಕ್ ಯು ಮೇಡಮ್. ವಯಸ್ಸಾದವ್ರನ್ನ ಇಟ್ಕೊಂಡ್ರೆ ಆಗೋದಿಲ್ಲ. ಯಾವ್ದಾದ್ರು ಯಂಗ್ ಏಜರ್ ಇರೋದನ್ನ ಫಸ್ಟ್ ಡೈರೆಕ್ಟ್ ಮಾಡಬೇಕು. ಇಲ್ಲೊಬ್ರು ಇದ್ದಾರೆ, ಇದಾಗಲ್ಲ. ನೇರ್ಲೆ ಹಣ್ಣಿದೆ, ಒಂದು ಹಣ್ಣು ಕೇಳ್ತೀನಿ, ಕೊಡ್ತಾರ ಕೊಡಲ್ಲ ಅಂಥೇಳಿ. ಆಂಟಿ ನಾ ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರು ಫ್ರೀಯಾಗಿ ಏನಾರು ಐಟಮ್ ಕೊಡ್ತಾರೆ ಅಂತೇಳಿ. ಒಂದು ಹಣ್ಣು ಕೊಡೋಕ್ಕಾಗತ್ತಾ? ಒಂದು ಹಣ್ಣು ಅಷ್ಟೇ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು. ಫ್ರೆಂಡ್ಸ್, ಫೈನಲ್ ಆಗಿ ಒಂದು ನೇರಳೆ ಹಣ್ಣು ನನಗೆ ಫ್ರೀ ಆಗಿರೋ ಐಟಮ್ ಹೇಳಿದ್ದು. ಫ್ರೀ ಆಗಿರೋ ಐಟಮ್ ಸಿಕ್ಕಿದೆ. ವಿಕಿ, ನಿನ್ನ ಡೇರ್ ಚಾಲೆಂಜ್ ಅಂತೂ ಕಂಪ್ಲೀಟ್ ಆಗಿದೆ. ಯಾಕೆ ಖುಷಿ, ನೀನೇ ತಿನ್ಕೊಬಿಡಿದ್ನ. ಥ್ಯಾಂಕ್ಸ್ ಬೈ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮರಿಬೇಡಿ. ಮುಂದಿನ ಟಾಸ್ಕ್ ಹೋಗೋಣ ಬನ್ನಿ. ನಾನೇ ಡೇರ್ ಮಾಡ್ತಾ ಇದ್ದೆ, ನಾವೇ ಡೇರ್ ಮಾಡ್ತೀವಣ್ಣ, ನೀವೇನಾದ್ರು ಡೇರ್ ಕೊಡಿ ಅಂತ ಬಂದಿರ. ಲೀಗಲ್ ಯಾವುದು ಇಲಿಗಲ್ ಬೇಡ, ಲೀಗಲ್ ಆಗಿ ಏನು ಕೊಡ್ತೀವಿ ಏನಾದರೂ ಮಾಡ್ತೀರಾ? ಓಕೆ, ಪಕ್ಕ. ಅವ್ರು ವಾಚ್ಮ್ಯಾನ್ ಇದ್ದಾರೆ, ಕಾಣ್ತಾ ಇದ್ದೀರಾ? ವಾಚ್ಮ್ಯಾನ್ ಇದ್ದಾರಲ್ಲ, ಹಾಂ, ಅವ್ರಿಗೆ ಹೋಗಿ ಶೇಕ್ ಹ್ಯಾಂಡ್ ಮಾಡಿ, ಅಣ್ಣ ನಿಮ್ಮ ಹೆಸ್ರೇನು ಅಂತ ಕೇಳ್ಕೊಬರ್ಬೇಕು. ಯಾರು ಹೇಳಿದ್ರು ಏನು ಹೇಳಿದ್ರು ಅಂತ ಏನಿಲ್ಲ, ಸುಮ್ಮನೆ ಹೋಗ್ಬೇಕು. ಅಣ್ಣ ನಿಮ್ಮ ಹೆಸ್ರೇನಣ್ಣ, ಇಲ್ಲಿ ಎಷ್ಟು ಅವ್ರ ಡ್ಯೂಟಿ ಅಂತ ಕೇಳ್ಕೊಬರ್ಬೇಕು. ಸರಿನಾ? ಡ್ಯೂಟಿ ಎಲ್ಲ ಕೇಳಕ್ಕಾಗಲ್ಲ. ಇಲ್ಲ, ಕೇಳಬೇಕು. ಅದೇ ಡೇರು. ಎಷ್ಟು ಅವ್ರ ಡ್ಯೂಟಿ ಅಂತ ಕೇಳ್ಕೊಬರ್ಬೇಕು, ಹೆಸರು ಕೇಳ್ಕೊಬರ್ಬೇಕು. ಆಯ್ತಾ? ಹಾಂ, ಸರಿ. ಹೆಸರೇನಿಲ್ಲ? ನನ್ನ ಹೆಸರು ಪರೀಕ್ಷಿತ್. ನಿನ್ನ ಹೆಸರು? ಪೃಥ್ವಿಕ್. ನಿನ್ನ ಹೆಸರು? ಸೂರ್ಯ. ನಿನ್ನ ಹೆಸರು? ದಿಗಂತ್. ನಿನ್ನ ಹೆಸರು? ನನ್ನ ಹೆಸರು ನಿಖಿಲ್. ನಿಖಿಲ್. ನಮ್ಮ ಕಡೆ ಒಂದು ತಿರುಗಿ ನೋಡ್ಬೋಡ್ರು, ಹೊಡ್ಸ ಕೆಲಸ ಮಾಡಿಸ್ಬೇಡಿ. ಕೆತ್ತ ಅವ್ರ ಡ್ಯೂಟಿ ಎಷ್ಟು ಅವ್ರ ಡ್ಯೂಟಿ ಮಾಡ್ತಾರಂತೆ? ಅವರು 8 ಅವರ್ ಡ್ಯೂಟಿ ಮಾಡ್ತಾರೆ. ನಾನು MK ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಾನು MK ಚಾನಲ್ ವಿಡಿಯೋ ಹಾಕ್ತೀನಿ ಆಯ್ತಾ? ಇಲ್ಲಿ ಯಾರೋ ಕೆಳಗಡೆ ಒಬ್ಬ MK ಅಂತ ಕರಿತಾ ಇದ್ದ, RCB ಜರ್ಸಿ ಹಾಕೊಂಡಿದ್ದಾನೆ ಒಬ್ಬ ಚಿಕ್ಕ ಹುಡುಗ. ನೀವು MK ಅಲ್ವಾ ಅಂತ ಕೇಳ್ದ. ಸೊ ಅವ್ರ ಹತ್ರ ಹೋಗಿ ಏನಾದ್ರು ಒಂದು ಡೇಟ್ ಮಾಡಿಸ್ತಾನ. ಹಾಯ್, ಆರಾಮ? ಕೂತು ಆರಾಮ? ಮತ್ತು ಸಮಾಚಾರ ಏನು ಹೆಸರು? ಸಂಜಯ್.
ಸಂಜಯ್ ಏನು ಓದ್ತಾ ಇದೆಯಾ? 9th ಈ ಸಲ. RCB ಜರ್ಸಿ ಸಿಂಗಲ್ ಸ್ಟಾರ್ ಇದೆಯಾ? ಸಿಂಗಲ್ ಸ್ಟಾರ್ ಇದೆ. ಒಬ್ಬನೇ ಬಂದಿದ್ಯಾ? ನಮ್ಮ ಅಣ್ಣ ಇಬ್ರು ಹೋಗಿದ್ದಾರೆ. ಅಣ್ಣ ಬಂದಿರಾ? ಇಬ್ರು ಇದೆ. ಅಲ್ಲಿ ಇದಕ್ಕೆ ಹೋಗಿದ್ದಾರೆ, ಸ್ಪಾಗೆ. ಏನು ಚೆನ್ನಾಗಿ ಕೊಡ್ತೀಯಾ? ಯೋಚನೆ ಮಾಡಾಯ್ತಾ? ಒಂದು ಫೋನ್ ಮಾತಾಡ್ಕೊಂತೀವಿ. RCB ಹುಡುಗ ಒಂದು ಡೇರ್ ಕೊಡ್ತಾ ಅಂತ. ಏನು ಡೇರ್ ಕೊಡ್ತೀಯಾ? ಅಲ್ಲಿ ಸ್ಪಾ ಒಳಗೆ ಹೋಗಿ ಚಾಕ್ಲೇಟ್ ತಿಂದು ಬರಬೇಕು. ಆಮೇಲೆ ಅವರಿಗೆ ರ್ಯಾಪರ್ ತೋರಿಸಿ ಬಿಲ್ ಹಾಕ್ಸ್ಕೊಬರ್ಬೇಕು. ಸರಿ ಬಿಲ್ ಹಾಕ್ಸ್ಕೊಂಡ್ಬಂದು ಇಲ್ಲೇ ಕೂತ್ಕೊಂಡಿರಿ. ಬಿಲ್ ಹಾಕ್ಸ್ಕೊಂಡ್ಬಂದು ನಾನು ತಿನ್ಕೊಬಂದು ನಿಮ್ಗೆ ತೋರಿಸ್ತೀನಿ. ಬರೋಕೆ. ಸೊ ಫ್ರೆಂಡ್ಸ್, ಫಸ್ಟು ಇಲ್ಲಿಂದ ಮೇಲೆ ಹೋಗಬೇಕು. 5 ಮಿನಿಟ್ಸ್ ಒಳಗಡೆ ಆ ಚಾಕ್ಲೇಟ್ ನಾವು ಹೇಳಿದ್ನಲ್ಲ, ಡೇರ್ನ ಕಂಪ್ಲೀಟ್ ಮಾಡ್ಬೇಕು ನಾನೀಗ. ಸೊ ಫ್ರೆಂಡ್ಸ್, ಈಗ ಚಾಕ್ಲೇಟ್ ಸೆಕ್ಟರಿಗೆ ಬಂದಿನಿ. ಈಗ ಸದ್ಯಕ್ಕೆ ಸ್ನೀಕರ್ಸ್ ಕಾಣ್ತಾ ಇದೆಯಲ್ಲ, ಹಸುವಾದಾಗ ನೀನಾಗಿರಲ್ಲ ಅಂತೇಳಿ ಏನಾರಾಗಲಿ ಅವ್ನು ಹೇಳಿದ್ನಲ್ಲ, ಫಸ್ಟ್ ಓಪನ್ ಮಾಡಿ ಆಮೇಲೆ ಬಿಲ್ ಮಾಡಿಸ್ಬೇಕಂತೇಳಿ. ಫಸ್ಟ್ ಓಪನ್ ಮಾಡಿ ತಿಂದೇ ಬಿಡೋಣ. ಏನಾರಾಗಲಿ ಏನಂತಾರ ಗೊತ್ತಿಲ್ಲ, ಬಿಲ್ ಮಾಡಿಸ್ಬೇಕಂದ್ರೆ ಬೈದ್ರೆ ಗೊತ್ತು. ತಿಂದಿನಿ ಓಪನ್ ಆಗಿ. ಈಗ ಬಿಲ್ ಮಾಡಿಸ್ಕೊಂಡು ನೀವು ತೋರಿಸ್ತೀನಿ. ಬಿಲ್ ಮಾಡ್ಸೋಕ್ಕೆ ಟೈಮ್ ಆಗುತ್ತೆ ಅಂತ ಡೌಟ್ ಆಗ್ತಾಯಿದೆ. ಈ ಚಾಕ್ಲೇಟ್ ಅಂತ ತೊಗೊಂಡಿದ್ದೀನಿ. ಇಲ್ಲ ಖಾಲಿ ಬಿಲ್ ಮಾಡಿಸೋಕ್ಕೆ ಚಾಕ್ಲೇಟ್ ಖಾಲಿ ಆಗುತ್ತೆ ಅಂತ. ಸೊ ಫ್ರೆಂಡ್ಸ್, ಇದು ನಂದೇನು ಫಾಲ್ಟ್ ಇಲ್ಲ. ಅವ್ನು ಹೇಳ್ದಂಗೆ ನಾನು ಚಾಕ್ಲೇಟ್ ಅಂತೂ ತೊಗೊಂಡಿದ್ದೀನಿ. ಅದು ಹೇಗೆ ತಿಂದಿದ್ದೀನಿ ನೋಡ್ಕೊಳ್ಳಿ ನೀವು. ಆದರೆ ಇಲ್ಲಿ ಬಿಲ್ಲಿಂಗ್ ಲೇಟ್ ಆಗ್ತೈತೆ. ಅದಕ್ಕೆ ನಾನೇನು ಅದು ಯಾವುದೇ ಕಣ್ಕೊ ಹೊರಗಾರಲ್ಲ. ಬಿಲ್ ಅಂತ ಅವ್ನಿಗೆ ತೊಗೊಂಡು ತೋರಿಸ್ತೀನಿ. ನಾನು ಡೇ ಚಾನ್ ಕಂಪ್ಲೀಟ್ ಮಾಡಿದ್ದೀನಿ. ಅಂದರೆ ಎವ್ರಿಥಿಂಗ್ ಇಸ್ ಪಾಸಿಬಲ್ ವೆನ್ MK ಇಸ್ ಕ್ರೇಜಿ ಅಂತ. ಅಕ್ಕ, ಇದೊಂದು ಬಿಲ್ಲಿಂಗ್ ಮಾಡಿಸ್ಕೊಡ್ತೀರಾ? ಸಿಂಗಲ್ ಐಟಮ್ ಅಲ್ಲ, ಅವ್ರದ್ದು ಆದ ತಕ್ಷಣ ಇದೊಂದು ಬಿಲ್ ಮಾಡಿಸ್ಕೊಡಿ ಸರ್, ಸಿಂಗಲ್ ಐಟಮ್. ಹಾಂ, ಇದು ಒಂದೇ ಅಷ್ಟೇ. ನಾವು ವಿಡಿಯೋ ಶೂಟ್ ಮಾಡ್ತಾಯಿದ್ವಿ, ಲೇಟ್ ಆಗಿಬಿಡ್ತು. ಹಂಗಾಗಿ ಹಾಂ, ಅದು ಚಾಲೆಂಜ್ ಇದ್ದಿದ್ದೆ. ಚಾಲೆಂಜ್ ಒಬ್ಬರು ಡೇರ್ ಕೊಟ್ಟಿದ್ರು, ಸ್ಪಾರ್ ಒಳಗಡೆ ಹೋಗಿ ಓಪನ್ ಮಾಡಿ ತಿಂದು ಆದಮೇಲೆ ಬಿಲ್ ಮಾಡಿಸ್ಬೇಕು ಅಂತೇಳಿ. ನಾನು ನಿಮ್ಗೆ ಪೇ ಮಾಡ್ತೀನಿ. ಒಂದು ಬಿಲ್ ಮಾಡಿಬಿಡಿ ಅಷ್ಟೇ. ಸ್ಕ್ಯಾನ್ ಮಾಡಿಸ್ತೀನಿ. ಹಾಂ, ಅವ್ರಿಗೆ ಮಾಡ್ತೀನಿ. ಫೈನಲಿ ಒಂದು ಸ್ವಲ್ಪ ತಲೆ ಯೂಸ್ ಮಾಡೋದಕ್ಕೂ ವರ್ಕ್ ಆಯ್ತು ಅನ್ಸುತ್ತೆ. ಈ ಥರದ್ದು ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ಬರೇನೋ, ನಿಮ್ಮ ಜೊತೆಗಾರ ಯಾರು ಅವರಪ್ಪ? ಸೊ ಫ್ರೆಂಡ್ಸ್, ಫೈನಲ್ ಆಗಿ ಅವ್ನು ಟಾಸ್ಕ್ ಅಂತ ಕಂಪ್ಲೀಟ್ ಮಾಡಿದ್ದೀವಿ. ಅಲ್ಲಿ ಬಿಲ್ ಸಿಕ್ಕಿಲ್ಲ. ಅದೇ ಈಗ ಸದ್ಯಕ್ಕೆ ಚಾಕ್ಲೇಟ್ ತೋರಿಸಿ ಅವ್ನಿಗೆ ಪ್ರೂವ್ ಮಾಡೋಣ. ಬಿಲ್ಲಿಂಗ್ ಇನ್ನೂ ಬೇರೆ ಇರುತ್ತೆ, ತುಂಬ ಡಿಲೇ ಆಯಿತು. ಬೇರೆ ಬಿಲ್ಲಲ್ಲಿ ಹಾಕ್ಸ್ಕೊಂಬಂದಿನಿ. ತಗೋತೀನಿ ಚಾಕ್ಲೇಟು. ನೀವು ಡೇರ್ ಕಂಪ್ಲೀಟ್ ಆಯಿತಾ? ಸರಿ ಆಯಿತಾ? ಸಿಗೋಣ. ಜೈ MK. ಚರ್ಚಿಗೆ ಹೋಗಿ ಟೈಮ್ ನೋಡ್ಕೊಂಬರ್ಬೇಕು ಎಷ್ಟಾಗೈತೆ ಅಂತ. ಇಲ್ಲೇ ಟೈಮ್ ಹೇಳ್ತೀನಿ. ಇಲ್ಲ, ಚರ್ಚಿಗೆ ಹೋಗಿ, ಚರ್ಚ್ ಟೈಮ್ ಇದೆ. ನಿಂದಲ್ಲೇ ಅದೇ ಟಾಸ್ಕ್ ಮುಗಿತ್ತೆ. ಮತ್ತೆ ಓಕೆ ಚರ್ಚಿಗೆ ಹೋಗಿ ಟೈಮ್ ನೋಡ್ಕೊ ಬರ್ಬೇಕಂತ ಅಷ್ಟೇ. ಚರ್ಚೆಲ್ಲ ಐತಿ ಇಲ್ಲಿ. ಟೈಮರೇ ಇಲ್ಲ. ಚರ್ಚಿಗೆ ಹೋಗಿ ಟೈಮ್ ನೋಡ್ಕೊ ಬರ್ಬೇಕು ಅಂತ ಹೇಳಿದ್ನಲ್ಲ, ಚರ್ಚಲ್ಲಿ ಇಲ್ಲಿ ಇದೇ ಚರ್ಚಾ? ಹೌದು, ಸಂತ ಥಾಮಸ್ ದೇವಾಲಯ. ಚರ್ಚಲ್ಲಿ ಟೈಮ್ ಎಲ್ಲಿದೆ? ಚರ್ಚಲ್ಲಿ ಟೈಮ್ ಎಲ್ಲಿದೆ ಇಲ್ಲಿ? ಚರ್ಚಲ್ಲಿ ಟೈಮು ಜಾಸ್ತಿ. ಚರ್ಚಲ್ಲಿ ಟೈಮ್ ಎಲ್ಲಿದೆ ಅಂತ ಕಾಣ್ತಾ ಇಲ್ಲ. ಬಂತಲ್ಲ, ಇಲ್ಲ. 13:24 ಎಲ್ಲಿದೆ? ಓತು ಸ್ಕ್ರೀನು ಅದು ಓತು. ಸ್ಕ್ರೀನಲ್ಲಿ ಬರುತ್ತಾ ಟೈಮು? ಫ್ರೆಂಡ್ಸ್, ಏನೋ ಸ್ಕ್ರೀನಲ್ಲಿ ಏನೋ ಟೈಮ್ ಬರುತ್ತಂತೆ. ಆ ಸ್ಕ್ರೀನಲ್ಲಿ ವೆಯ್ಟ್ ಮಾಡೋಣ. 3 years later. ಈಗ ಅದನ್ನ ಹೇಳೋ ಮೂಡಿಲ್ಲ, ನೆಕ್ಸ್ಟ್ ಟೈಮ್ ಸಿಕ್ಕಾಗ ಹೇಳ್ತೀನಿ. ಫ್ರೆಂಡ್ಸ್, ಫೈನಲ್ ಆಗಿ ಡೇರ್ ಅಂತ ಕಂಪ್ಲೀಟ್ ಆಗಿ ಅದು ವಿಡಿಯೋ ಅಂತ ಮುಗೀತು.